ಇದು ನೇರಳೆ ಮರ ಫುಲ್ಲು ಒಂದೊಂದು ಗೊಂಟ್ಲೆ ನಮ್ಮ ಬೆಳೆದೊಳಗೂ ಆ ಥರ ಬೆಳೆಯೋಕ್ಕಿಲ್ಲ, ಆ ಥರ ಬೆಳಿತೇವೆ. ಹುಲ್ ತಿನ್ನೋರು ಕಾಡಿಗೆ ಬರಬೇಕು. ಮುಳ್ಳಂದಿ ಈಗ ದಾರಿ ತಪ್ಪಿದೆ, ನಮ್ಮ ಗೈಡ್ ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ಹುಲಿ ಚಿರತೆ ಎಲ್ಲ ಇದೆ. ಈ ಬಲೆಗಳು ಅಲ್ಲಿ ಇಲ್ಲಿ ಮೇಲೆಲ್ಲ ಹುಲಿ ಹತ್ತು ಕೂತಿರುತ್ತಂತೆ. ಆ ದಿವಸ ಸಾಯಿಸಿ ಹೋಗ್ತವೆ, ಇನ್ನೊಂದು ದಿವಸ ಬಂದು ತಿನ್ನು. ಹೌದಾ? ಆ ದಿವಸ ತಿನ್ನಲ್ಲ, ಓಹೋ, ರಕ್ತ ಮಾತ್ರ ಕುಡ್ಕೊಂಡು ಹೋಗಿ. ಮುಸ್ಲೆ ಮೇಲಿನ ಸಿಪ್ಪೆನಾ ಇದು? ಮುಸ್ಲೆ ಬಾರಿ ಕಾಂತಾರದಲ್ಲಿ ಒಂದು ಜೋಲಿ ಸಿಗ್ತದೆ, ಅಲ್ಲಿ ಹೋಗಿ ಆಡುವ. ತಿನ್ನೋದಲ್ಲ ಇದು? ಅದ್ರ ಒಳಗಡೆ ಬೀಜ ತುಂಬಾ ಇದಾಗಿದೆ. ರಮಣ, ನಾವು ಎಲ್ಲಿಗೆ ಹೋಗ್ತಾ ಇದೀವಿ? ಎಲ್ಲಿಗೆ ಹೋಗ್ತೀವಿ ರಮಣ? ನಾವು ಎಳಾರಿ ಅಂದೇಳಿ ಒಂದು ಪಾರಿ ಹತ್ರ. ಪಾರಿ ಅಂದರೆ ವಿಶಾಲವಾದ ಕಲ್ಲಿನ ಪ್ರದೇಶ. ಅಲ್ಲಿ ಒಂದಷ್ಟು ಕಾಡು ಮೃಗಗಳು, ಕಾಡು ಪ್ರಾಣಿಗಳೆಲ್ಲ ಬಂದು ರಾತ್ರಿ ಮಲ್ಕೊಂಡೆಲ್ಲ ಹೊತ್ತು ಆ ಪ್ಲೇಸನ್ನು ಕಾಮ್ಕೋತಿತ್ತೀಗ. ನಾವು ಬರೀ ಬೆಂಗಳೂರಲ್ಲಿ ಹಂದಿ ನೋಡೋದಕ್ಕೆ. ಹಂದಿ ಮಂದಿ ಹಂದಿ ಕಂಡೆ 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 ಆ ಪರಶಿವನ. ಘೋರವಾದಂಥ ಕಾಂತಾರಕ್ಕೆ ಹೋಗ್ತಾ ಇದ್ದೇವೆ. ಕಾಂತಾರದ ನಿಜವಾದ ಅರ್ಥ ಅಂತಂದರೆ ಘೋರವಾದಂಥ ಅಥವಾ ದಟ್ಟವಾದಂಥ ಕಾನನಕ್ಕೆ ಕಾಂತಾರ ಅಂತ ಹೇಳ್ತಾರೆ. ಕಾಂತಾರಕ್ಕೆ ನಾವು ಹೋಗ್ತಾ ಇದ್ದೇವೆ. ಇಲ್ಲೇ ಇದೇ ಕಾಡಿನ ಪಕ್ಕದಲ್ಲೇ ಕಾಂತಾರ ಎನ್ನುವ ವಿಶ್ವವಿಖ್ಯಾತವಾದಂಥ ಸಿನಿಮಾ ಶೂಟಿಂಗ್ ಆಗಿರುವಂಥದ್ದು ಇದೇ ಕಾಡಿನ ಪಕ್ಕದಲ್ಲಿ ಕೆರಾಡಿ ಎನ್ನುವ ಒಂದು ಪ್ರದೇಶದಲ್ಲಿ. ಹಾಯ್ ಬ್ರೋ, ಐ ವಾಸ್ ಫೀಲಿಂಗ್ ಯಾಪ್ಪ ಫುಲ್ ಫೀಲಿಂಗ್. ದೇವರ್ ಕಮಿಂಗ್, ದೇವರ್ ಕಮಿಂಗ್, ಫುಲ್ ದೇವರ್ ಕಮಿಂಗ್. ಯಸ್, 1 ಕಿಲೋಮೀಟರ್ 1.25 ಕಿಲೋಮೀಟರ್ ನಾವು ಅಲ್ಲ ರಮಣ ಕ್ರಮಿಸಿದ್ದೇವೆ. ನಾನು ಇಷ್ಟೊಂದು ಬೆವರ್ತಾ ಇದ್ದೀನಿ, ನಿನ್ಗೊಂದು ಹನಿ ನೀರು ಬಂದಿಲ್ಲಲ್ಲ? ನಂಗೆ ನೋಡಿ, ಪ್ರೇಕ್ಷಕರ ಒತ್ತಾಯದ ಮೇರೆಗೆ ವಿಡಿಯೋ ಮಾಡ್ತಾ ಇದೀವಿ ನಾವು. ಇಲ್ಲೊಂದು ಎಲೆ ಇದೆ ನೋಡಿ, ಇದು ಎಲೆ ನೇರಳೆ ಎಲೆ ಇದೆ ನೋಡಿ. ಇದು ಮುಳ್ಳಂದಿ. ಮುಳ್ಳಂದಿ ಇರುತ್ತಾ ಇದ್ರಲ್ಲಿ? ಈಗಲೂ ಇರುತ್ತಾ? ಇದು ನೇರಳೆ ಎಲೆ. ನೇರಳೆ ಎಲೆಯಲ್ಲಿ ಒಂದು ಪೀಪಿ ಮಾಡ್ಬೋದು ನಾವು. ಆಗ್ಲಿಕ್ಕಲ್ಲ ಸಣ್ಣದಿರುವಾಗ ಪೀಪಿ ಮಾಡ್ತೇವೆ, ಸಜ್ಜು ಮಾಡಿದೇವೆ. ಇದು ಫಸ್ಟ್ ಟೈಮ್ ಈಗ ಆಯ್ತು ಹಬ್ಬ ಅಂತ ಅದೇ ವಿಡಿಯೋ ಆಗ್ತಿತ್ತಲ್ಲ. ಇದು ನೋಡಿ, ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ನೇರಳೆ ಮರದ ಎಲೆ. ಇದು ನೋಡಿ, ಇದು ಎಲೆ, ಇದ್ರ ಎಲೆ ನೋಡಿ, ಇದು ನೋಡಿ. ಆ ಎಲೆಗೂ ಎಲೆಗೂ ಸಾಮ್ಯತೆ ಇದೆ. ಅದೇ ಜಾತಿಯ ಒಂದೇ ಮರದ ಎಲೆಗಳು. ಎಷ್ಟು ವಿಶಾಲ ಇದೆಯಲ್ಲ ಇಲ್ಲಿ. ಇದು ವಿಶಾಲ, ಬಟ್ ಈ ಸಮಯ ಮಧ್ಯಾಹ್ನದ ಹೊತ್ತಿಗೆ ಇಲ್ಲಿ ಸ್ವಲ್ಪ ತಲೆ ಬಿಸ್ಕೊಳ್ಳುತ್ತೆ. ಹುಲಿ ಸಿಂಹ ಗಿಮ್ಮ ಬಂದ್ರೆ? ಹುಲಿ ಸಿಂಹಗಳು ಇರುತ್ತೆ, ಆದರೆ ಸಿಂಹ ಇಲ್ಲ. ಹುಲಿ ಚಿರತೆ ಎಲ್ಲ ಇದೆ, ಯಾಕಂದ್ರೆ ಅದು ಹಗಲೊತ್ತು ಇರೋದಿಲ್ಲ, ರಾತ್ರಿ ಹೊತ್ತು ಇರುತ್ತೆ. ಹಗಲೊತ್ತಲ್ಲಿ ಹೋಗುತ್ತೆ. ಈ ಹಗಲೊತ್ತು ಏನಂದ್ರೆ ರಕ್ಷಣೆಯಲ್ಲಿ ಇರ್ತವೆ, ಗುಹೆ ಅಂತ ಇರುತ್ತೆ, ಗುಹೆಯಲ್ಲೆಲ್ಲ ಮರದ ಗುಹೆ ಅಲ್ಲಿ ಇಲ್ಲಿ ಅಡಗಿರುತ್ತೆ. ನಾವು ಕಾಡನ್ನ ಬೆಳೆಸಬೇಕು, ಉಳಿಸಬೇಕು, ರಕ್ಷಿಸಬೇಕು ಎನ್ನುವಂಥದ್ದು ನಾವು ಎಲ್ಲರೂ ಪಾಲನೆ ಮಾಡಲೇಬೇಕಾಗ್ತದೆ. ಯಾವ ಪ್ರದೇಶ ಇದೆ ಈಗ? ಇದೇ ಎಳಾರಿ ಅಂತ. ಏನು ಸೌಂಡ ಬರ್ತಾ ಇಲ್ಲ? ಇನ್ನು ಎಲ್ಲಿ ಹೋಗ್ತಿದೀವಿ ನಾವೀಗ? ನಾವಿನ್ನು ಮತ್ತೆ ಕಾಡಿಗೆ ಹೋಗ್ತಾ ಇದ್ದೇವೆ. ನಿತ್ಯಣ್ಣ, ಎಲ್ಲಿ ಹೋಗ್ತಿದೀವಿ ನಾವೀಗ? ಇಲ್ಲೇ ಈಗ ಕಾಡಕ್ಕೆ ನಮ್ಮ ಕಾಂತಾರ ಸಿನಿಮಾ ಆಗಿರುವಂಥ ಇಂತಹ ಪ್ರದೇಶದಲ್ಲಿ ಆಗಿರುವುದು. ಹೌದಾ? ನೋಡಿ, ಇದು ನೋಡಿ, ಹಿಂದಿನವ್ರು ಮಾಡಿರುವಂಥ ಗೇಟ್ ಥರ. ಇದಾ ಹಳೆ ಕಾಲದ? ಇದು ಬ್ರಿಟಿಷರ ಕಾಲದ್ದು. ಇದು ಬ್ರಿಟಿಷ್ ಮೊದಲಿನ ಇದವರು ಈ ಬೇಲಿ ಥರ ಮಾಡಿದ್ದಾರೆ ನೋಡಿ. ಇದು ದಂಡೆ ಥರ, ಅಂದರೆ ಅವರಿಗೊಂದು ಗಡಿ ಇರ್ಬೋದು, ಅದು ರಕ್ಷಣೆಗೋಸ್ಕರ ಒಂದು ಗಡಿ ಇರ್ಬೋದೇನೋ. ಬಟ್ ಇಲ್ಲಿನ ಒಂದೊಂದು ಕಲ್ಲು ಕೂಡ ಆಚೆ ಹೋಗೋದಕ್ಕೆ ಯಾವುದೇ ರೀತಿಯ ಅನುಮತಿ ಇಲ್ಲ.
ಅದು ಈಗ ಮಧ್ಯಾಹ್ನ ಉರಿ ಬಿಸಿಲಲ್ಲಿ ಬಂದಿದ್ದೇವೆ, ಊಟನೂ ಮಾಡಿಲ್ಲ, ಏನ್ ಮಾಡೋದು? ಈಗ ದಾರಿ ತಪ್ಪಿದೆ, ನಮ್ಮ ಗೈಡ್ ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ನಾವು ಕಾಡಲ್ಲಿ ಕಳೆದೋಗಿದ್ದೀವಿ. ಹಾ, ಹುಲಿ ಮೇಲೆ ಈ ಬಲೆ ಮೇಲೆ ಕೂತ್ಕೊಂಡಿರ್ತವೆ. ದನಗಳೆಲ್ಲ ಕೆಳ ಬಂದ್ರೆ ಡಬಕ್ಕಂತ ಹಾರಿ ಅಂದ್ರೆ ಅವು ಸೈಲೆಂಟ್ ಆಗಿರುತ್ತೆ. ಇದ್ರ ಮೇಲೆಗಡೆ ಎಲ್ಲಿ ಇರುತ್ತೆ ಅಂತ ಗೊತ್ತಾಗಲ್ಲ. ಓಕೆ, ಸೈಲೆಂಟ್ ಆಗಿರ್ತವೆ. ದನಗಳೆಲ್ಲ ಕೆಳ ಬಂದ್ರೆ ಅಲ್ಲೇ ಬಂದು ಹಿಡಿದು ಆ ದಿವಸ ಸಾಯಿಸಿ ಹೋಗ್ತವೆ. ಇನ್ನೊಂದ್ ದಿವಸ ಬಂದು ತಿನ್ನೋದು. ಹೌದಾ? ಆ ದಿವಸ ತಿನ್ನಲ್ಲ ಅವು. ರಕ್ತ ಮಾತ್ರ ಕುಡ್ಕೊಂಡು ಹೋಗಿ ಇನ್ನೊಂದ್ ದಿವಸ ಬಂದು ತಿಂತೀವಿ. ನೀನ್ ಇಲ್ಲೇ ಇರು, ನಾವು ಹೋಗ್ಬಿಟ್ಟು ಬರ್ತೀವಿ. ನೀನ್ ಇಲ್ಲೇ ಇರು. ನೋಡಿ ಇಲ್ಲೆಲ್ಲ ಈ ಬಲೆಗಳು ಅಲ್ಲಿ ಇಲ್ಲಿ ಮೇಲೆಲ್ಲ ಹುಲಿ ಹತ್ತು ಕೂತಿರುತ್ತಂತೆ. ಯಾವುದಾದ್ರೂ ಕಾಡ್ಕೋಣ, ಜಿಂಕೆ ಇಲ್ಲ ಏನಾದರೂ ಪ್ರಾಣಿಗಳು ಬಂತು ಅಂದರೆ ಸೈಲೆಂಟಾಗಿ ಕೂತ್ಕೊಂಡಿದ್ದು ಹಂಗೆ ಎಗರಿ ತಿಂದಾಕ್ಬಿಡುತ್ತೆ. ಇಲ್ಲಿ ನಾವು ಇಷ್ಟೊಂದು ಜನ ಇದ್ದೀವಿ, ಒಂದು 11 ಜನ 12 ಜನ ಇರ್ಬೋದು. ಒಬ್ಬೊಬ್ಬರೇ ಬಂದರೆ ಮುಗೀತು ಕತೆ. ಇದಾಗಿದೆ ಮೊಸಳೆ ಮೇಲಿನ ಸಿಪ್ಪೆನಾ ಇದು? ದೊಡ್ಡ ಮೊಸಳೆ ಬಾಲ ಇದೆ ನೋಡಿ ಇಲ್ಲಿ. ಅದು ಮರ, ಇದೇ ಮರ. ಓ, ಈ ಮರನಾ ಅದು? ಓ, ಮರ ಇಲ್ಲೇ ಇದೆ ನೋಡಿ. ಅದು ಮರ ಸತ್ತೋದ ಮೇಲೆ ಹಿಂಗೆ ಕೆಳಗಡೆ ಮೊಸಳೆ ಮೇಲಿರೋ ಚರ್ಮ ಥರ ಆಗಿದೆ. ಸತ್ತ ಮೇಲೆ ಮೊಸಳೆ ಬಾಲ ಆಗುತ್ತೆ. ಮೊಸಳೆ ಮರನಾ ಇದು? ಮೊಸಳೆ ಮರನ ಹೇಳ್ತಾರೆ. ಮೊಸಳೆ ಮರನೇ ಅಂತಾರ? ಅಂದ್ರೆ ಅದು ಮರ ಅಂದ್ರೆ ಮುಳ್ಳು ಇರ್ತಾವಲ್ಲ, ಅದನ್ನ. ಇದು ಆ ಕಡೆ ಮನೆ ಇದೆ. ಹೌದಾ? ಮನೆ ಇದೆ. ವಾ, ಆಮೇಲೆ ಮತ್ತೆ ಕಾಡು, ಮತ್ತೆ ಆಮೇಲೆ ಮನೆ. ಹಿಂಗೆ ಎಲ್ಲ ಇರೋದು? ಊರಾಯ್ತು. ಜೋ 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 ಕಾಡಲ್ಲಿ ನೆಟ್ವರ್ಕ್ ಉಂಟು. ವಾ, ಹಿಂಗೂ ಉಂಟಾ? ಕಾಂತಾರದಲ್ಲಿ ಒಂದು ಜೋಲಿ ಸಿಗ್ತದೆ, ಅಲ್ಲಿ ಹೋಗಿ ಆಡುವ, ಆಯ್ತಾ? ನೋಡಿ, ಇದು ರಾಮಣ್ಣನವ್ರ ಜೋಕಾಲಿ ಅಂತ. ಕಾಡು ನಿರ್ಮಿತ ಜೋಕಾಲಿ. ನೀವಿಬ್ರು ಕೂಕೊಂಡ್ರು ಕೆಳಗೆ ಬರ್ತದ. ಶಿವ ಪ್ರಶಾಂತ. ಜೋ 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 ಜೋ. ಕಾಲ್ ಬಿಡು ಪ್ರಶಾಂತ, ಕಾಲ್ ಬಿಡು. ಸುಮ್ಮನೆ ಹಂಗೆ ಒಂದು ಫೋಟೋ ಹಿಡೀರಿ, ಹಂಗೆ ಅಲ್ಲೇ ಕ್ಯಾಮ್ರಾ ಇರುತ್ತಲ್ಲ. ಇದೇನಿದು? ಅಡಿಕೆನಾ? ಇದು ಅಡಿಕೆ ಅಲ್ಲ, ಪ್ರಾಣಿ ತಿನ್ನುವಂಥ ಕಾಯ ಇದು. ನೆಲ್ಲಿಕಾಯಿ ಮರನಾ ಇದು? ಹಾಂ, ನಾವು ಹಸು ಎಲ್ಲ ಕರ್ಕೊಂಡ್ಬಂದ್ರೆ ಹಾಂ, ನಾವು ಮನೆಗೆ ಹೋಗೋದು ಸಂಜೆನೆ, ರಾತ್ರಿಗೆ ಹೋಗೋದು. ಓಹೋ, ಅಲ್ಲಿ ತನಕ ನಾವು ಮನೆಗೆ ಹೋಗಲ್ಲ. ಹಾಂ, ನೀರು, ಆಮೇಲೆ ಅಡುಗೆಗೆ ಇದು, ಹಾಂ, ಅಕ್ಕಿ, ನೀರು ಎಲ್ಲ ಹೊತ್ಕೊಬರೋ. ಆಮೇಲೆ ಒಂದು ಬೆಂಕಿ ಪಟ್ಟಣ ಹಿಡ್ಕೊಂಡು ಬರೋ. ಓಹೋ, ಇಲ್ಲಿ ತಗೊಂಡು ಇಲ್ಲೇ ಅಡುಗೆ ಮಾಡ್ಕೊಂಡು, ಇಲ್ಲೇ ಊಟ ಮಾಡ್ಕೊಂಡು, ಇಲ್ಲೇ ಮಲ್ಕೊಂಡು ಎಲ್ಲ ಮೇಸ್ಕೊಂಡು ಹೋಗು. ಇಲ್ಲಿ ಆ ಉದ್ದ ಬರ್ತಾವಲ್ಲ ಕಪ್ಪು ಹಾಂ, ನೇರಳೆ ಹಣ್ಣು. ನೇರಳೆ ಹಣ್ಣು. ನೇರಳೆ ಹಣ್ಣು, ನೇರಳೆ ಹಣ್ಣದಲ್ಲ ಇದು? ಇಲ್ಲಿದ್ದಾವೆ. ಇದ್ರಲ್ಲೆಲ್ಲ ಆಯ್ತದೆ, ಇದ್ರಲ್ಲೆಲ್ಲ ನೇರಳೆ ಹಣ್ಣು. ಹಾಂ ಹಾಂ, ಇದು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಅದೇ ತಾನೇ? ಹಾಂ, ಬೆಟ್ಟದ ನೆಲ್ಲಿಕಾಯಿ ಅದು. ಏನಕ್ಕದು? ತುಳಸಿ ಪೂಜೆ ಹಾಂ 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 ಹಾಂ, ವರ್ಷಕ್ಕೊಂದ್ಸರಿ ತುಳಸಿ ಪೂಜೆ ಮಾಡಲ್ವಾ, ಓಹೋ, ಅದನ್ನ ಇಲ್ಲಿಂದ ಕರ್ಕೊಂಡು. ಇಲ್ಲಿ ಮಳೆಗಾಲದಲ್ಲಿ ಬಂದ್ರೆ ಸಳ್ಳೆ ಹಣ್ಣು, ನೆಲ್ಲಿಕಾಯಿ, ನೇರಳೆ ಹಣ್ಣು, ಚಾಪೆ ಹಣ್ಣು, ತುಂಬಾ ಜಾಸ್ತಿ ವೆರೈಟಿ ಹಣ್ಣು ಇರ್ತದೆ. ವೆರೈಟಿ ಹಣ್ಣೆಲ್ಲ ಸಿಗ್ತವೆ.
ಅದೊಂದು ಪ್ರಾಣಿ ತಿನ್ನೋ ಒಂದು ಕಾಯಿ ಇದು. ಮೊಲ ತಿನ್ನೋದು. ಮೊಲ ತಿನ್ನುತ್ತೆ. ಅಡಿಕೆ ತಗೊಂಡೋಗಿ ಅಡಿಕೆ ಅಲ್ಲ, ಅದು ಎಲ್ಲಿಂದ ಹಣ್ಣೆಲ್ಲ ತಿನ್ಕೊ ಬಂದೆ ಹೇಳಿದ್ದು. ಬನ್ನಿ. ಭಾರಿ ಒಳ್ಳೇದಿದು ಅಲ್ಲ, ಈ ಗಾಳಿ ಇದೆಲ್ಲ, ಈ ಗಾಳಿ ನಿಮ್ಗೆ ಎಲ್ಲೋದ್ರೂ ಸಿಗಲ್ಲ. ಆ ತರ ಗಾಳಿ ಇದು. ಒಂದು ಹೆಲ್ತಿಗೆ ನೋಡಿ ಎಷ್ಟು ತಣ್ಣಗಿತ್ತು, ಎಷ್ಟು ತಣ್ಣಗೆ ಇದೇ ಗಾಳಿ. ಈ ಗಾಳಿ ಇತ್ತಲ್ಲ ನಮ್ಮ ಹೆಲ್ತಿಗೆ ಏನೇನು ಆಗಲ್ಲ. ಭಾರಿ ಸೂಪರ್ ಗಾಳಿ, ಸಕ್ಕದಾಗಿ ಬರ್ತಾ ಇದೆ ಅಲ್ಲ, ತಣ್ಣಗೆ ತಂಪಾಗಿದೆ, ತಂಪಾದ ಗಾಳಿ. ಇಲ್ಲೆಲ್ಲ ಬೆಂಕಿ ಬೀಳಲ್ಲ ಈ ಕಾಡಿಗೆ? ಬೆಂಕಿ ಗಿಂಕಿ ಎಲ್ಲ ಏನು ಬೀಳಲ್ಲ? ಬೆಂಕಿ ಇಲ್ಲ, ಏನು ಯಾರದನ್ನು ಕಾಟ ಇಲ್ಲ. ಏನಾಗ್ತಾರೆ? ಸರಿ ಸರಿ, ಇದಕ್ಕೇನಂತಾರೆ? ಅಲ್ಲಿ ಆಗಿದ್ದೇನೆ ಇಲ್ಲಿ ಈ ತರ ಕಾಯಿ ಇದೆ, ತಿನ್ನೋದಲ್ಲ ಇದು? ತಿನ್ನೋದು. ಅದ್ರ ಒಳಗಡೆ ಬೀಜ ಇರ್ತದೆ, ಈಗ ತುಂಬಾ ಇದಾಗಿದೆ. ಏನಾಗಿದೆ? ಅಂದ್ರೆ ತುಂಬಾ ಟೈಮ್ ಆಗಿದೆಲ್ಲ, ಒಣಗೋಗಿದೆ. ಇಲ್ಲಿ ಬಿಸಿಲು ಜಾಸ್ತಿ ಅಲ್ಲ. ಓ, ಹಣ್ಣು ಇದ್ದಾಗ ತಿನ್ಬೋದು. ಹಣ್ಣು ಇದ್ದಾಗ ತಿನ್ಬೋದು. ಇದೀಗ ಆಗುತ್ತೆ. ಈಗ ನೀವು ನೋಡ್ಬೋದು ದೇವಸ್ಥಾನಗಳೆಲ್ಲ. ಇಲ್ಲ ಐತೆ, ಇಲ್ಲ ಐತೆ, ಇಲ್ಲ ಐತೆ ನೋಡಿ. ಅದ್ರಲ್ಲಿ ಮುಳ್ಳು, ಸಿಕ್ಕಾಪಟ್ಟೆ ಮುಳ್ಳು ಅಲ್ಲ? ಹಾ, ಸಖತ್ ಮುಳ್ಳು ಐತೆ. ಹೌದಾ? ಅದು ತಿನ್ಬೋದು. ಹೌದು. ತಡ್ರಿ ಒಂದು ನಿಮಿಷ. ಇಲ್ಲಿ ನೋಡಿ, ಅದ್ರಲ್ಲಿ ಐತೆ ನೋಡಿ ಆ ಕಪ್ಪಗೆ, ಅದು ಹಣ್ಣು. ಇದು ಇದೆಲ್ಲ ಒಣದು ಹೋಗ್ಬಿಟ್ಟಿದ್ದೇವೆ. ಅಲ್ಲಿ ನೋಡಿ, ಅಲ್ಲಿ ಬೆಳಿತೈತೆ, ಅಲ್ಲಿ ಮೇಲ್ಗಡೆ ಐತೆ ನೋಡಿ. ಇಲ್ಲಿ ಅದೇ 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 ಇದು ಹಣ್ಣು. ಇದು ಸಖತ್ ನಾವು ತಿಂತದ್ದು. ಸಿಹಿ ಅದ್ರ ಸಖತ್ತು ಸಿಹಿ ಇರ್ತದೆ. ಹಾ, ನೆಟ್ವರ್ಕ್ ಇರ್ತದೆ. ಆ ಕಡೆ ಐತಲ್ಲ ನಮ್ಮ ಏರ್ಟೆಲ್ ನೆಟ್ವರ್ಕ್, ಆ ಕಡೆ. ಹಾ, ಕೆರಡಿ ಬಂತು, ಆ ಕಡೆ ಕೆರಡಿ ಲಾಸ್ಟ್. ಹಾ, ಇಲ್ಲಿ ನೋಡಿ ಮೇಳ ಇದೈತೆ, ಹೂ ಐತೆ. ಬನ್ನಿ. ಓಹೋ, ಹೂವು ಬಿಟ್ಟಿದೆಯಲ್ಲ? ಈಗ ಹೂವು ಹಳ್ಳಿ, ಈ ಹೂವು ಬಿದ್ದೋಗ್ಬೇಕು, ಆಮೇಲೆ ಹಣ್ಣು ಆಯ್ತವೆ. ಹಾ, ಕಾಯಿ ಬಿಡ್ತವೆ. ಇದು ನೇರಳೆ ಮರ ಫುಲ್ಲು ಒಂದೊಂದು ಗೊಂಟ್ಲೆ. ನಮ್ಮ ಬೆಳೆದಾಗೂ ಆ ಥರ ಬೆಳೆಯೋಕ್ಕಿಲ್ಲ, ಆ ಥರ ಬೆಳಿತವೆ. ಇದೆಲ್ಲ ಈ ಥರ ಒಂದು ಬಿದ್ದೋಗಲ್ಲ ಇವು ಹೂವು, ಅಲ್ಲಿ ಹೂವು ಮಾತ್ರ ಬಿದ್ದೈತವೆ. ಒಂದು ಹಣ್ಣು ಬೀಳಲ್ಲ. ನಿಮ್ಗೆ ಬುಡದಲ್ಲಿ ಬಂದ್ಕೊಂಡು ನೋಡಿದ್ರೆ ಒಂದು ಹಣ್ಣು ಬೀಳಲ್ಲ. ಆ ಥರ ಹಣ್ಣು, ಆ ಥರ ರುಚಿ, ಸಿಹಿ ಜಾಸ್ತಿ. ನಾಟಿ ಎಲ್ಲ. ಸ್ವೀಟ್ ಹುಲ್ಲು, ಫುಲ್ಲು ಸ್ವೀಟ್ ಆಗಿರುತ್ತೆ. ಇದು ನೋಡಿ, ನೀವು ಹುಲ್ಲನ್ನು ಹೇಳ್ತಿರಲ್ಲ, ಈ ಹುಲ್ಲು ನಮ್ಮ ಚೂರು ನಂಜಿ ನೋಡಿ ಎಷ್ಟು ಸಿಹಿ ಇರ್ತದೆ ನೋಡಿ. ಹಾ, ಹುಲ್ಲು ನಂಜಿ ನೋಡಿ ಎಷ್ಟು ಸಿಹಿ ಇರ್ತದೆ ಗೊತ್ತಾ? ಹಾ, ಸಿಹಿ ಇರ್ತದೆ, ಸಖತ್ ಸಿಹಿ ಇರ್ತದೆ. ಕಡ್ಡಿ ಒಳಗೆ ಫುಲ್ ಸ್ವೀಟ್ ಇರ್ತದೆ. ಕಡ್ಡಿ ಒಳಗಡೆ. ಹುಲ್ ತಿನ್ನೋರು ಕಾಡಿಗೆ ಬರಬೇಕು. ಸ್ವೀಟ್ ಹುಲ್ ಬೇಕಾ? ಈ ಕಾಡಿಗೆ ಬನ್ನಿ. ಮತ್ತೆ ಇವನೇ ತಿನ್ನೋ ಸ್ವೀಟ್ ಇರುತ್ತೆ. ಮತ್ತೆ ಹಸಿ ತಿನ್ಬೇಕು, ಒಣದಲ್ಲ. ಹಸಿ ಹುಲ್ ತಿಂದ್ರೆ ಸ್ವೀಟ್ ಇರುತ್ತೆ, ಒಣ ತಿಂದ್ರೆ ಇವ್ರು ಒಣ ತಿಂದ್ರೆ ಹಸಿ ತಿನ್ರಿ. ಹುಲ್ಲು ಭಾರಿ ಕಠಿಣ ಇದೆ. ಈ ಹಸಿಗೆ ಹುಲ್ಲು ಹಾಕ್ತಿವಲ್ಲ ನಾವು, ಹಾಲು ಚೆನ್ನಾಗಿ ಹಾಲು ಕೊಡ್ತೇವೆ. ಇದೆಲ್ಲ ಇದು ಸ್ವೀಟ್ ಇರುತ್ತೆ, ಇದು ಸ್ವೀಟ್ ಇದೆ ನೋಡಿ. ಇವರೇ ಹುಲ್ ತಿನ್ನೋ ಮನುಷ್ಯರು. ಒಣ ತಿಂದೆಲ್ಲ ಸ್ವೀಟ್ ಎಲ್ಲಿ ಸಿಗುತ್ತೆ? ನೋ ಕೆಮಿಕಲ್, ನ್ಯಾಚುರಲ್ ಸ್ವೀಟ್, ನ್ಯಾಚುರಲ್ ಸ್ವೀಟ್. ಈಗ ಕಾಡಿನ ಪಯಣ ಮುಗ್ದಿದೆ ನೋಡಿ. ನಾವು ಕಾಡಿಗೆ ಸುಮಾರು ಕಾಡನ್ನು ಸುತ್ತಿದ್ದೇವೆ. ಸುತ್ತಿ ಇಲ್ಲೊಂದು ಒಂದಷ್ಟು ಮಜಾ ತಗೊಂಡೇವೆ. ರೊಮ್ಯಾನ್ಸ್ ಅಂದರೆ ಮನೋರಂಜನೆ, ರೊಮ್ಯಾನ್ಸ್ ಅಂದರೆ ಮನೋರಂಜನೆ ಮಾಡಿದ್ವಿ. ಮನೋರಂಜನೆ ರೊಮ್ಯಾನ್ಸ್. ಅಲ್ಲಿ ಜೋಕಾಲಿಯಲ್ಲಿ ಆಟ ಆಡಿದ್ವಿ, ಸ್ವಲ್ಪ ಖುಷಿ ಆಯಿತು. ಕೆಲವರಿಗೆ ಈ ಬೆಟ್ಟ, ಈ ಎತ್ತರ ಪ್ರದೇಶ ಹತ್ತಿ ಮುಖದಲ್ಲೆಲ್ಲ ಬೆವರು ಬಂದಿದೆ. ನಮಗೆಲ್ಲ ಎಂಥದ್ದು ಬರಲಿಲ್ಲ, ಫ್ರೆಶ್ ಅಪ್ ಹಂಗೆ ಇದೆ, ತೊಂದರೆ ಇಲ್ಲ. ನೋಡು, ಮತ್ತೆ ಎಲ್ಲ ಮುಗಿಸಿ ಮನೆ ಹೋಗ್ತಾ ಇದ್ದೇವೆ ಈಗ. ಧನ್ಯವಾದಗಳು. ಬಾಯ್ ಬಾಯ್. ಬಾಯ್. ಬನ್ನಿ, ನಾನು ಸೆಲ್ಫಿ